ಪ್ರೀಮಿಯರ್ ಲೀಗ್ ಅಂದ್ರೇನೆ ಹಾಗೆ. ಎಲ್ಲೋ ಎಲೆಮರಿಯ ಕಾಯಿಯಂತೆ ಇದ್ದಂಥ ಅದೆಷ್ಟೋ ಪ್ರತಿಭಾವಂತ ಆಟಗಾರರನ್ನ ಇಡೀ ಜಗತ್ತಿಗೆ ಪರಿಚಯಿಸಿದೆ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಕಳೆದು ಹೋಗಬೇಕಿದ್ದವರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. 18ನೇ ಸೀಸನ್ IPLನಲ್ಲೂ ಕೂಡ ಸಾಕಷ್ಟು ಕ್ರಿಕೆಟಿಗರು ಸದ್ದು ಮಾಡಿದ್ದಾರೆ. ಹೀಗೆ ಆಟದ ಜೊತೆಗೆ ಸೆಲೆಬ್ರೇಷನ್ನಿಂದ ಸುದ್ದಿಯಾಗಿದ್ದಂಥ ಆಟಗಾರ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸ್ಪಿನ್ನರ್ ದಿಗ್ವೇಶ್ ರಾಥಿ. ಅದೇ ದಿಗ್ವೇಶ್ ರಾಥಿ ಈಗ ಹೊಸ ದಾಖಲೆ ಬರೆದಿದ್ದಾರೆ. ತಾನೆಂತ ಪ್ರತಿಭಾವಂತ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಏನದು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPLನಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಶೈನ್ ಆಗಿದ್ದಾರೆ. ತಮ್ಮ ಮೊದಲ ಸೀಸನ್ನಲ್ಲೇ ಪ್ರಿಯಾಂಶ್ ಆರ್ಯ, ವೈಭವ್ ಸೂರ್ಯವಂಶಿ, ಆಯುಷ್ ಮಾತ್ರೆ, ದಿಗ್ವೇಶ್ ರಾಥಿ ಅಂತ ಯಂಗ್ಸ್ಟರ್ಸ್ ತಮ್ಮ ಆಟದ ಮೂಲಕವೇ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಅದರಲ್ಲೂ ದಿಗ್ವೇಶ್ ರಾಥಿ ಹೆಸರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಟಕ್ಕಿಂತಲೂ ಜಾಸ್ತಿ ಸುದ್ದಿಯಾಗಿದ್ದು ಅವರ ನೋಟ್ಬುಕ್ ಸೆಲೆಬ್ರೇಷನ್ನಿಂದ. ಅದೇ ಸಂಭ್ರಮಾಚರಣೆಯಿಂದ ಫೈನ್ ಕಟ್ಟಿದ್ದು ಅಲ್ಲದೆ ಪಂದ್ಯದಿಂದಲೇ ಬ್ಯಾನ್ ಕೂಡ ಆಗಿದ್ರು. ಅದರಲ್ಲೂ RCB ಅಭಿಮಾನಿಗಳಂತೂ ಈ ಆಟಗಾರ ಸ್ವಲ್ಪ ಜಾಸ್ತಿನೇ ನೆನಪಿರ್ತಾರೆ. ಬಟ್ ಈ ಕಾಂಟ್ರವರ್ಸಿ, ಅಗ್ರೆಷನ್, ಕನ್ಫ್ಯೂಷನ್ಸ್ ಎಲ್ಲ ಹೊರಗಿಟ್ಟು ನೋಡಿದ್ರೆ ದಿಗ್ವೇಶ್ ರಾಥಿಯಲ್ಲಿ ಅತ್ಯದ್ಭುತ ಟ್ಯಾಲೆಂಟ್ ಇದೆ. ಇದೀಗ ಸ್ಥಳೀಯ T20 ಲೀಗ್ನಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. 5 ಬಾಲ್ನಲ್ಲಿ 5 ವಿಕೆಟ್ ಬೇಟೆಯಾಡಿದ ದಿಗ್ವೇಶ್ ರಾಥಿ. 18ನೇ ಸೀಸನ್ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಕಣಕ್ಕಿಳಿತಾ ಇದ್ದಂತ ಯುವ ಲೆಗ್ ಸ್ಪಿನ್ನರ್ ರಾಥಿ ತಮ್ಮ IPL ಡೆಬ್ಯೂ ಸೀಸನ್ನಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಾರೆ. ಮಿಸ್ಟ್ರಿ ಗೂಗ್ಲಿಗಳು, ಎಕಾನಮಿ ಬೌಲಿಂಗ್, ಅದರಲ್ಲೂ ವಿಕೆಟ್ ಬಿದ್ದಾಗ ತಮ್ಮದೇ ವಿಭಿನ್ನ ಶೈಲಿಯ ನೋಟ್ಬುಕ್ ಸೆಲೆಬ್ರೇಷನ್ ಇಂದ ಹಾಟ್ ಟಾಪಿಕ್ ಆಗಿದ್ರು. IPLನಲ್ಲಿ ನೋಟ್ಬುಕ್ ಸೆಲೆಬ್ರೇಷನ್ಗಾಗಿ 3 ಸಲ ದಂಡ ಕಟ್ಟಿದ್ದು ಅಲ್ಲದೆ 1 ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗಿದ್ರು. ಬಟ್ ಅವರ ಟ್ಯಾಲೆಂಟ್ನ ಇಗ್ನೋರ್ ಮಾಡೋಕೆ ಸಾಧ್ಯನೇ ಇಲ್ಲ. ಇದೀಗ ಸ್ಥಳೀಯ T20 ಲೀಗ್ನಲ್ಲಿ ಸತತ 5 ಎಸೆತಗಳಲ್ಲಿ 5 ವಿಕೆಟ್ಗಳನ್ನು ಪಡೆಯುವ ಮೂಲಕ ಕ್ರಿಕೆಟ್ ಲೋಕದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎಬ್ಬಿಸಿದ್ದಾರೆ. ಸತತ 5 ವಿಕೆಟ್ ಉರುಳಿಸಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ರಾಥಿ ವಿಡಿಯೋ ಹಂಚಿಕೊಂಡ ಲಕ್ನೋ ತಂಡದ ಮಾಲೀಕ. ಸ್ಥಳೀಯ T20 ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನದ ಮೂಲಕ ಸತತ 5 ಎಸೆತಗಳಲ್ಲಿ 5 ವಿಕೆಟ್ಗಳನ್ನು ರಾಥಿ ಪಡೆದಿದ್ದಾರೆ. ಕೇವಲ 5 ಎಸೆತಗಳಲ್ಲಿ ತಂಡದ ಅರ್ಧದಷ್ಟು ತಂಡವನ್ನ ಪೆವಿಲಿಯನ್ ಸೇರಿಸಿದ್ದಾರೆ. ಇದಕ್ಕೂ ಮೊದಲು ಶ್ರೀಲಂಕಾದ ಮಾಜಿ ವೇಗಿ ಲಸಿತ್ ಮಾಲಿಂಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 4 ಎಸೆತಗಳಲ್ಲಿ 4 ವಿಕೆಟ್ಗಳನ್ನು ಪಡೆದಿದ್ರು. ಇದೀಗ ದಿಗ್ವೇಶ್ ರಾಥಿ ಸ್ಥಳೀಯ T20 ಪಂದ್ಯದಲ್ಲಿ 5 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ವಿಕೆಟ್ ಪಡೆಯುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೇ ವಿಡಿಯೋವನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕ ಆಗಿರುವಂತ ಸಂಜೀವ್ ಗೋಯಂಕ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ಯಾವ ಲೀಗ್ ಅಂತ ಮೆನ್ಷನ್ ಮಾಡದೇ ಇದ್ರೂ ಕೂಡ ಗೋಯಂಕ ಇದು ಸ್ಥಳೀಯ T20 ಲೀಗ್ನ ಕ್ಷಣ ಅಂತ ಉಲ್ಲೇಖ ಮಾಡಿದ್ದಾರೆ. Digvesh meanwhile will bowl out his final over and that's through the gates as well. That's the wrong one. Facing the hat-trick delivery. Here we go. Digvesh running in. Oh, he's got it. He's got left-hander. And another one. That's 4 and 4. He's in number 11. 2 more deliveries. More close-in fielders. Everybody is standing near the batter. Digvesh to continue. And ಪಂದ್ಯದಲ್ಲಿ ಒಟ್ಟಾರೆಯಾಗಿ 7 ವಿಕೆಟ್ ಪಡೆದ ರಾಥಿ. ಇನ್ನು ಒಂದೇ ಓವರ್ನಲ್ಲಿ ಅದು ಕೂಡ ಬ್ಯಾಕ್ ಟು ಬ್ಯಾಕ್ 5 ವಿಕೆಟ್ಗಳನ್ನು ಪಡೆದಿರುವುದು ಕ್ರಿಕೆಟ್ ಇತಿಹಾಸದಲ್ಲಿ ಅಪರೂಪದ ಸಾಧನೆ ಇದು. ಈ ಪಂದ್ಯದಲ್ಲಿ ಒಟ್ಟಾರೆಯಾಗಿ 3.5 ಓವರ್ಗಳನ್ನು ಬೌಲ್ ಮಾಡಿದಂತ ರಾಥಿ 28 ರನ್ಗಳನ್ನು ನೀಡಿ 7 ವಿಕೆಟ್ಗಳನ್ನು ಪಡೆದಿದ್ದಾರೆ. ಎದುರಾಳಿ ತಂಡಕ್ಕೆ 36 ಎಸೆತಗಳಲ್ಲಿ 113 ರನ್ಗಳ ಗುರಿ ಇದ್ದಾಗ ರಾಥಿ ತಮ್ಮ ಕೊನೆಯ ಓವರ್ಗೆ ಬಂದಿದ್ರು. ತಮ್ಮ ಗೂಗ್ಲಿಗಳಿಂದಲೇ ಎದುರಾಳಿ ಬ್ಯಾಟರ್ಗಳನ್ನ ಕಾಡಿದ್ರು. ಹಾಗೆ 4 ಬ್ಯಾಟರ್ಗಳನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಇನ್ನು ಒಬ್ಬರು ವಿಕೆಟ್ ಕೀಪರ್ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ಹೇಳಿ ಕೇಳಿ ದಿಗ್ವೇಶ್ ರಾಥಿ ಬೌಲಿಂಗ್ ಶೈಲಿ ಮಿಸ್ಟ್ರಿ ಸ್ಪಿನ್ಗೆ ಹೆಸರಾಗಿದೆ. ಸ್ಥಳೀಯ T20 ಪಂದ್ಯದಲ್ಲಿ ರಾಥಿ ಅವರ ಗೂಗ್ಲಿಗಳನ್ನ ಬ್ಯಾಟರ್ಗಳು ರೀಡ್ ಮಾಡೋದು ತುಂಬಾನೇ ಕಷ್ಟ. ಹೀಗಾಗಿ ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. 30 ಲಕ್ಷ ರೂಪಾಯಿ, 13 ಪಂದ್ಯ, 14 ವಿಕೆಟ್. ಇನ್ನು 2024ರ IPL ಹರಾಜಿನಲ್ಲಿ LSG ಫ್ರಾಂಚೈಸಿಯು ರಾಥಿ ಅವರನ್ನ ಮೂಲ ಬೆಲೆ 30 ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿತ್ತು. ರವಿ ಬಿಷ್ಣೋಯ್ ಮತ್ತು ಸಿದ್ಧಾರ್ಥ್ಗೆ ಬ್ಯಾಕಪ್ ಆಗಿ ಆಯ್ಕೆಯಾದಂಥ ರಾಥಿ ತಮ್ಮ ಮೊದಲ ಸೀಸನ್ನಲ್ಲೇ ಪ್ರಮುಖ ಬೌಲರ್ ಆಗಿ ಮಿಂಚಿದ್ರು. 13 ಪಂದ್ಯಗಳಲ್ಲಿ 14 ವಿಕೆಟ್ಗಳನ್ನು ಪಡೆದಂಥ ರಾಥಿ 8.25ರ ಎಕಾನಮಿಯೊಂದಿಗೆ ರನ್ಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಕೂಡ ಸಕ್ಸಸ್ ಆಗಿದ್ರು. ಸುನಿಲ್ ನಾರಾಯಣ್, ಪ್ರಿಯಾಂಶ್ ಆರ್ಯ ಹಾಗೆ ಅಭಿಷೇಕ್ ಶರ್ಮಾರಂತಹ ದಿಗ್ಗಜ ಆಟಗಾರರ ವಿಕೆಟ್ಗಳನ್ನು ಪಡೆದಿರುವಂತಹ ರಾಥಿ ಲಕ್ನೋ ಪಾಲಿಗೆ ಪ್ರಮುಖ ಅಸ್ತ್ರವಾಗಿದ್ದಾರೆ. ರಾಥಿಗೆ ನೋಟ್ಬುಕ್ ಸೆಲೆಬ್ರೇಷನ್ ಮುಳುವು.
ಇನ್ನು ಐಪಿಎಲ್ನಲ್ಲಿ ರಾಥಿ ಆಟಕ್ಕಿಂತ ನೋಟ್ಬುಕ್ ಸೆಲೆಬ್ರೇಷನ್ ವಿಚಾರವಾಗಿಯೇ ಜಾಸ್ತಿ ಚರ್ಚೆಗೆ ಗ್ರಾಸವಾಗಿದ್ರು. ವಿಕೆಟ್ ಪಡೆದ ನಂತರ ತಮ್ಮ ಎಡಗೈ ಮೇಲೆ ಬಲಗೈನಿಂದ ಬರೆಯುವಂತ ಶೈಲಿಯನ್ನ ನೋಟ್ಬುಕ್ನಲ್ಲಿ ಆಟಗಾರರ ಹೆಸರನ್ನ ಬರೆಯೋ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಇದೊಂಥರ ಎದುರಾಳಿ ಆಟಗಾರರಿಗೆ ಅಗ್ರೆಸಿವ್ ಇಂಟೆಂಟ್ ನಂತೆ ಕಂಡು ಬರ್ತಾ ಇತ್ತು. ಇದನ್ನ ಕೆಲ ಅಂಪೈರ್ಗಳು ಹಾಗೆ ಎದುರಾಳಿ ತಂಡಗಳ ಆಟಗಾರರು ವಿರೋಧವನ್ನ ಮಾಡಿದ್ರು. ಇದರಿಂದ 2 ಬಾರಿ ದಂಡವನ್ನು ಕೂಡ ಕಟ್ಟಿಸಲಾಯಿತು. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ 25% ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ 50% ದಂಡ ವಿಧಿಸಲಾಗಿತ್ತು. ಅಲ್ಲದೆ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಂತೂ ಅಭಿಷೇಕ್ ಶರ್ಮಾ ಅವರನ್ನ ಔಟ್ ಮಾಡಿದ ನಂತರ ರಾಥಿ ಮತ್ತದೇ ಸ್ಟೈಲ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಆನ್ ಫೀಲ್ಡ್ ನಲ್ಲಿ ಅಭಿಷೇಕ್ ಮತ್ತು ರಾಥಿ ನಡುವೆ ವಾಗ್ವಾದ ಕೂಡ ಆಗಿತ್ತು. ಇದಾದ ಬಳಿಕ ರಾಥಿಗೆ 50% ದಂಡ ವಿಧಿಸಿ 2 ಡಿಮೆರಿಟ್ ಪಾಯಿಂಟ್ಸ್ಗಳನ್ನು ನೀಡಲಾಗಿತ್ತು. ಆ ಬಳಿಕ ಗುಜರಾತ್ ಟೈಟನ್ಸ್ ವಿರುದ್ಧದ ಒಂದು ಪಂದ್ಯದಿಂದ ರಾಥಿಯನ್ನ ನಿಷೇಧ ಕೂಡ ಮಾಡಲಾಗಿತ್ತು. ಆರ್ಸಿಬಿ ವಿರುದ್ಧದ ಕೊನೆ ಪಂದ್ಯದಲ್ಲೂ ರಾಥಿ ಸದ್ದು. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ಗಂತೂ ಈ ಸೀಸನ್ನ ಲೀಗ್ ಹಂತದ ಕೊನೆ ಪಂದ್ಯವನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಲಕ್ನೋ ವಿರುದ್ಧದ ಆ ಪಂದ್ಯದಲ್ಲಿ 228 ರನ್ಗಳನ್ನ ಚೇಸ್ ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ್ರು. ಹಾಗೆ ಆ ಪಂದ್ಯದಲ್ಲಿ ರಾಥಿ ಜೊತೆಗಿನ 2 ವಿಚಾರಗಳು ಸಾಕಷ್ಟು ಸದ್ದು ಮಾಡಿದ್ವು. ಬೃಹತ್ ಟಾರ್ಗೆಟ್ ಬೆನ್ನತ್ತಿದಂತ ಆರ್ಸಿಬಿ ಪರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಂತ ಜಿತೇಶ್ ಶರ್ಮಾ ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ರು. 49 ರನ್ ಬಾರಿಸಿದಂತ ಜಿತೇಶ್ ಶರ್ಮಾರನ್ನ ದಿಗ್ವೇಶ್ ರಾಥಿ ಔಟ್ ಮಾಡಿದ್ರು. 17ನೇ ಓವರ್ನ ಮೊದಲ ಎಸೆತದಲ್ಲೇ ಜಿತೇಶ್ ನೇರವಾಗಿ ಆಯುಷ್ ಬದೋನಿಗೆ ರಿವರ್ಸ್ ಸ್ವಿಫ್ಟ್ ಮಾಡಿದ್ರು. ಈ ವೇಳೆ ರಾಥಿ ಸ್ಟೈಲ್ ಆಗಿ ಪಿಚ್ ಮೇಲೆ ಬರೆದು ಮತ್ತದೇ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿದ್ರು. ಆದ್ರೆ ಅವರು ಬರೆದ ಚೆಕ್ ಆ ಬಳಿಕ ಬೌನ್ಸ್ ಆಗಿದ್ದು ಕಂಡು ಬಂದಿತ್ತು. ಯಾಕಂದ್ರೆ ಅದು ನೋ ಬಾಲ್ ಅಂತ ಸ್ಟೇಡಿಯಂನಲ್ಲಿ ಆಂಬ್ಯುಲೆನ್ಸ್ ಹಾರ ಸೌಂಡ್ ಆಗಿತ್ತು. ಆ ಬೌಲಿಂಗ್ ನಲ್ಲಿ ರಾಥಿ ಬ್ಯಾಕ್ ಫುಟ್ ನೋ ಬಾಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಸೊ ಫ್ರೀ ಹಿಟ್ ಸಿಕ್ಕಿತ್ತು. ನೆಕ್ಸ್ಟ್ ಬಾಲ್ ನಲ್ಲೇ 6 ಬಾರಿಸಿದಂತ ಜಿತೇಶ್ ಶರ್ಮಾ 55 ರನ್ ಬಾರಿಸಿ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ರು. ಇನ್ನು ಇಷ್ಟಕ್ಕೆ ಸುಮ್ಮನಾಗದಂತ ರಾಥಿ ಅದೇ ಓವರ್ನಲ್ಲಿ ಜಿತೇಶ್ ರನ್ನ ಮಂಕಡ್ ರನ್ಔಟ್ ಮಾಡೋಕೆ ಮುಂದಾಗಿದ್ರು. ಬೌಲ್ ಮಾಡೋ ಮೊದಲೇ ಜಿತೇಶ್ ಶರ್ಮಾ ಕ್ರೀಸ್ ಬಿಟ್ಟಿದ್ದಾರೆ ಅಂತ ರನ್ಔಟ್ ಅಂತ ಅಪೀಲ್ ಕೂಡ ಮಾಡಿ ಥರ್ಡ್ ಅಂಪೈರ್ಗೆ ಹೋಗಿದ್ರು. ಬಟ್ ರಾಥಿ ಕೂಡ ನಾನ್ ಸ್ಟ್ರೈಕರ್ನ ಕ್ರೀಸ್ ಒಳಗೆ ಆಲ್ರೆಡಿ ಬಂದು ಆ ನಂತರ ಬೇಲ್ಸ್ ಅನ್ನ ಫ್ಲಿಪ್ ಮಾಡಿದ್ದು ಗೊತ್ತಾಗಿತ್ತು. ಮತ್ತೊಂದು ಕಡೆ ರನ್ಔಟ್ ಅಪೀಲ್ನ ಕ್ಯಾಪ್ಟನ್ ಆಗಿದ್ದಂತ ರಿಷಬ್ ಪಂತ್ ಕೂಡ ಹಿಂತೆಗೆದುಕೊಂಡಿದ್ರು. ಹೀಗಾಗಿ ಜಿತೇಶ್ ಶರ್ಮಾ ನಾಟ್ಔಟ್ ಆಗಿದ್ರು. ಸೊ ಈ ಪಂದ್ಯದ ಬಳಿಕ ರಾಥಿ ಸಾಕಷ್ಟು ಟ್ರೆಂಡಿಂಗ್ ನಲ್ಲಿದ್ರು. ಸೊ ಇದೆಲ್ಲ ಏನೇ ಇದ್ರೂ ಕೂಡ ಐಪಿಎಲ್ ನಲ್ಲಿ ಇದೆಲ್ಲ ಕಾಂಟ್ರವರ್ಸಿ ಆಗಿದ್ರು ಕೂಡ ರಾಥಿ ಒಳಗೆ ಅತ್ಯದ್ಭುತ ಟ್ಯಾಲೆಂಟ್ ನಿಜಕ್ಕೂ ಕೂಡ ಇದೆ. 2025ರ ಐಪಿಎಲ್ ಒಂದು ದೊಡ್ಡ ವೇದಿಕೆನೇ ನೀಡಿದೆ. ಆದರೆ ಅವರ ಕಾಂಟ್ರವರ್ಸಿ ಸೆಲೆಬ್ರೇಷನ್ ಇಂದ ಅದೆಲ್ಲ ಮರೆಯಾಗಿದೆ ಅಷ್ಟೇ. ಇದೀಗ ಸ್ಥಳೀಯ T20 ಲೀಗ್ ನಲ್ಲಿ 5 ಬಾಲ್ನಲ್ಲಿ 5 ವಿಕೆಟ್ಗಳನ್ನ ಬೇಟೆಯಾಡಿ ತಮ್ಮ ಸಾಧನೆಯನ್ನ ಸಾಮರ್ಥ್ಯವನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದ್ದಾರೆ. ಬಹುಶಃ ರಾಥಿ ಸ್ವಲ್ಪ ಡಿಸಿಪ್ಲಿನ್ ಆಗಿ ಆಡಿದ್ರೆ, ಕ್ರಿಕೆಟ್ನ ಕೆಲ ಕಟ್ಟುಪಾಡುಗಳನ್ನ ಕಾಪಾಡಿಕೊಂಡ್ರೆ ನಿಜಕ್ಕೂ ಕೂಡ ಭಾರತೀಯ ಕ್ರಿಕೆಟ್ನ ಭವಿಷ್ಯದ ತಾರೆಯಾಗುವಂತ ಸಾಧ್ಯತೆ ಇದೆ. ಪ್ರತಿಭೆಯ ಜೊತೆಗೆ ಶಿಸ್ತು ಮತ್ತು ವಿವೇಕ ಕೂಡ ಇರಬೇಕು ಅನ್ನೋದಕ್ಕೆ ಈ ರಾಥಿಯೇ ಮಾದರಿಯಾಗ್ತಿದ್ದಾರೆ. ನಿಮಗೂ ಕೂಡ ರಾಥಿ ಒಬ್ಬ ಅದ್ಭುತ ಬೌಲರ್ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.